ನಮಸ್ತೆ ಫ್ರೆಂಡ್ಸ್, ಸವಿಪಾಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೊಸ ರೀತಿಯಾದಂತಹ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಗರಂ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕು. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 2-3 ಪೀಸ್ ಆಗೋಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಸ್ಟಾರ್ ಹೂವು ಒಂದೆರಡು, ಕಾಳುಮೆಣಸು 1 ಸ್ಪೂನ್ ಆಗುವಷ್ಟು, 2 ಹಿಡಿ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 6-7 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. 4-5 ಮರಾಠಿ ಮೊಗ್ಗು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಡ್ರೈ ಆಗಿಯೇ ಹುರ್ಕೊಳ್ಬೇಕು, ಎಣ್ಣೆ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಗರಂ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿ ನಾವು ಬಿರಿಯಾನಿಗೆ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಜಾಸ್ತಿ ಹೊತ್ತು ಹೊತ್ಸೋಕೆ ಹೋಗಬೇಡಿ. ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು 5 ನಿಮಿಷ ತಣಿಯಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ. ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅರ್ಧ kg ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಅದನ್ನು ನಾವು ಪುಡಿ ಮಾಡಿದ್ವಲ್ಲ, ಆ ಗರಂ ಮಸಾಲಾನ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ 1.25 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ. ಚಿಕನ್ ಕಲಸಿ ಮ್ಯಾಗಿನೇಟ್ ಮಾಡ್ತೀವಲ್ಲ, ಅದಕ್ಕೆ ಉಪ್ಪು ಹಿಡಿಲಿ ಅಂತ ತಿಳ್ಕೊಂಡು 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. 3-4 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನಿಗೆ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕ ಇದು ಚೆನ್ನಾಗಿ ಚಿಕನ್ ಕಲಿಸ್ಬಿಟ್ಟು ಮ್ಯಾಗಿನೇಟ್ ಮಾಡಿಡಬೇಕು. ಅರ್ಧ ಗಂಟೆ ಇಲ್ಲ ಅಂತ ಹೇಳಿದರೆ 1 ಗಂಟೆನಾದರೂ ಇಡಬೇಕು. ಇದನ್ನು ಚೆನ್ನಾಗಿ ಉಪ್ಪು, ಖಾರ ಎಲ್ಲ ಹಿಡಿತದೆ. ಇವಾಗ ಕಲಸಿದೆಲ್ಲ ಆಗಿದೆ. ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತಾಯಿದ್ದೀನಿ ನಾನು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ರ ಮೇಲೆ ಅದಕ್ಕೆ ಬಿರಿಯಾನಿ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ ಹೂವು ಒಂದೆರಡು, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. 2 ಪಲಾವ್ ಎಲೆನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ 4 ತಗೊಂಡು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಲಿ, ಗೋಲ್ಡನ್ ಫ್ರೈ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ನಾವೇನು ಈ ಗರಂ ಮಸಾಲಾನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪುಡಿನ ನಾವು ವೆಜ್ ಬಿರಿಯಾನಿಗೆ ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಯಾವುದಕ್ಕಾದರೂ ಹಾಕ್ಕೊಳ್ಬೋದು. ನಾನು ಮಟನ್ ಸಾರೇನು ವೀಡಿಯೋ ಮಾಡಿ ಹಾಕಿದ್ದೆ, ಚೆಟ್ಟಿನಾಡು ಮಟನ್ ಸಾರು ಅಂತ ಹೇಳ್ಕೊಂಡು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ದೊಡ್ಡದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂತೇಳಿ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಮೆತ್ತಗಾಗಿಬಿಡುತ್ತೆ. ಬಿರಿಯಾನಿಯಲ್ಲಿ ಟೊಮೆಟೊ ಹಾಕಿದ್ದೀವಿ ಅಂತಲೇ ಕಾಣಿಸೋದಿಲ್ಲ. ಇವಾಗ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಿದೆ. ಇದಕ್ಕೆ ಇವಾಗ 2 ಹಸಿಮೆಣ್ಸಿಕಾಯಿನ ಉದ್ದ ಸೀಳಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು. ಚಿಕನ್ ನಾವು ಏನಕ್ಕೆ ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಲ್ಲ, ಕಲಿಸ್ಬಿಟ್ಟು ಅದನ್ನೀಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇ. ನೀರೆಲ್ಲ ಇವಾಗಲೇ ಹಾಕ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಎಣ್ಣೆನಲ್ಲೇ ಚಿಕನ್ ಫ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಬಿಟ್ಕೊಂಡು ಚಿಕನ್ದು ಚೆನ್ನಾಗಿ ಇದು ಅರ್ಧ ಬೆಂದಿದೆ ಚಿಕನ್ನು. ಇಷ್ಟೇ ಮಸಾಲ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇವಾಗ ನೋಡಿ, 2 ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು, ಬಾಸುಮತಿ ಅಕ್ಕಿನ. ಅದಕ್ಕೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾವು ಚಿಕನ್ ಏನು ಕಲಸಿಟ್ಟಿದ್ವಲ್ಲ, ಅದಕ್ಕೆ ಚಿಕನಿಗೆ ಉಪ್ಪು ತಾಗಲಿ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಒಂದು ಸತಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, 5 ನಿಮಿಷ ಆಗಿದೆ. ಚೆನ್ನಾಗಿ ಕುದಿ ಬರ್ತಾಯಿದೆ ನೀರೆಲ್ಲ. ಇದಕ್ಕೆ ಇವಾಗ ನಾನು ಅಕ್ಕಿನ ಮೊದಲೇ ಒಂದು 20 ನಿಮಿಷ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ನೀರು ತೆಗೆದುಬಿಟ್ಟು ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೆಲ್ಲ ಆಗಿದೆ. ಇದನ್ನು ಇವಾಗ ಚೆನ್ನಾಗಿ ಕಲಸಿ ಒಂದು ಸತಿ ಕುದಿಸ್ಕೊಳ್ಬೇಕು. ಅಕ್ಕಿ ಹಾಕಿದ ತಕ್ಷಣವೇ ಕುಕ್ಕರ್ ಮುಚ್ಚಳನ ಮುಚ್ಚೋಕೆ ಹೋಗಬೇಡಿ. ಅಕ್ಕಿ ಒಂದು ಸ್ವಲ್ಪ ಇದರಲ್ಲೇ ಬೇಯಬೇಕು. ಅಲ್ಲಿ ತನಕ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅವಾಗವಾಗ 1-2 ನಿಮಿಷ ಬಿಟ್ಟು ಇದನ್ನು ಒಂದು ಸತಿ ಕಲಿಸ್ಕೊಳ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ತಳ ಹಿಡಿದು ಬಿಡುತ್ತೆ. ಜಾಸ್ತಿ ರಫ್ ಆಗಿ ಕಲಿಸ್ಕೊಳಕ್ಕೆ ಹೋಗಬಾರ್ದು, ಸ್ಮೂತಾಗಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ, ಇವಾಗ 2 ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ಟಿದೆ. ಇವಾಗ ನೋಡಿ, ಪ್ಲೇಟ್ನ ಓಪನ್ ಮಾಡಿ ಒಂದು ಸತಿ ಕಲಸಿ ತೋರಿಸ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. 1/4% ಅನ್ನ ಬೆಂದಿದೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಷಲೆಲ್ಲ ಕೂಗಿಸ್ಕೊಳ್ಳೋದು ಬೇಡ.
ಇವಾಗ ನೋಡಿ ಒಂದು ವಿಷಲ್ ಹೊಡೆದು ಬಿರಿಯಾನಿ ರೆಡಿಯಾಗಿದೆ. 20 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದ್ದೆ ನಾನು. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಸೆಟ್ ಆಗಿದೆ. ನಾವು ಮತ್ತೆ ಕಲಿಸ್ಕೊಳ್ಬೇಕಂತ ಅವಶ್ಯಕತೆನೇ ಇರೋದಿಲ್ಲ. 3/4% ಅಷ್ಟು ಬೆಂದ್ರ ಮೇಲೆ ನಾವು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ನಂತರ ನಾವು ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸಿದ್ದಕ್ಕೆ ಬಿರಿಯಾನಿ ತುಂಬ ಚೆನ್ನಾಗಿ ಉದುರುದುರಾಗಿ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಚಿಕನ್ ಬಿರಿಯಾನಿಗೆ ಒಂದು ರಾಯ್ತ ಇಲ್ಲ ಅಂತ ಹೇಳಿದರೆ ಚಿಕನ್ ಗ್ರೇವಿ ಇದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹೊಸ ರೀತಿಯಾದಂಥ ಡಿಫ್ರೆಂಟ್ ಆಗಿರುವಂತಹ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.